ಹಾಗೆ ಸಂಚರಿಸಿ ಭಕ್ತ ಕುಲಕೋಟಿಗಳನ್ನು ಉದ್ಧಾರ ಮಾಡುವಂತಹ ಕಾರ್ಯ ಮಾಡಬೇಕಂತಂದೇಳಿ ಅಪೇಕ್ಷೆ ಆಗಿತ್ತಂತಂದೇಳಿ ಗುರುಮಾಂತ ಮಹಾಶಿವಯೋಗಿಗಳ ಹತ್ರ ಶ್ರೀ ವಿಜಯಮಾಂತ ಶಿವಯೋಗಿಗಳ ಹತ್ರ ಗುರುಮಾಂತ ಶಿವಯೋಗಿಗಳು ಕೈ ಮುಗಿದು ಕೇಳ್ತಾರೆ. ಹಿಂದಿನ ಕರ್ತೃ ಮಹಾಪುರುಷರು ಕೇಳಿದಾಗ ಅವಾಗ ಗುರುಗಳು ಆಶೀರ್ವಾದದ ಅಪ್ಪಣೆಯನ್ನು ಕೊಡ್ತಾರೆ. ಯಾಕೆ ಹೋಗಲ್ರಪ್ಪ, ಹೋಗ್ಬರ್ರಿ, ನಿಮ್ಮ ಈ ಯಾವ ದೇಶ ಪರ್ಯಟನೆ ಸೇವೆ ಸದಾವಕಾಲ ಧರ್ಮದ ಏಳಿಗೆ ಆಗೇ ಆಗ್ತದ, ನೀವು ಮುಂದೆ ಸಾಗ್ರಿ, ಹೋಗಿ ಬರ್ರಿ ಅನ್ನುವಂಥ ಆಶೀರ್ವಾದವನ್ನು ಕರುಣಿಸ್ತಾರೆ. ಮಹಾಮಠದಿಂದ ಸಂಚಾರವನ್ನು ಮಾಡ್ತಾ 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 ಇವ ಎಲ್ಲಿಗೆ ಬಂದರು ಗುರುಮಾಂತ ಮಹಾಶಿವಯೋಗಿಗಳು ಅಂತಂದ್ರೆ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಕೇಳಿಲ್ಲ ಇವ ಇಲ್ಲಿ ಕೇಳಿ ಲಕ್ಷ ದೇಶ ಪರ್ಯಟನೆಯನ್ನು ಮಾಡ್ತಾ ಸಂಚಾರವನ್ನು ಮಾಡ್ತಾ ಶ್ರೀರಂಗಪಟ್ಟಣಕ್ಕೆ ಬರ್ತಾರ. ಆ ಶ್ರೀರಂಗಪಟ್ಟಣದಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇವರು, ಆರಾಧ್ಯ ದೇವರು ಅಂತಂದ್ರೆ ಯಾರು? ಮಹಾರಂಗನಾಥ ಸ್ವಾಮಿ. ಆ ಮಹಾರಂಗನಾಥ ಮಹಾಸ್ವಾಮಿಯ ಪೂಜೆಯನ್ನ ವೈಷ್ಣವರು ಮಾಡ್ತಾ ಇರ್ತಾರೆ. ಅವಾಗಿನ ಕಾಲಘಟ್ಟದಲ್ಲಿ ಒಂದಿಷ್ಟು 4 ವರ್ಣ ಭೇದಗಳಿರ್ತಾವ: ಶೈವ, ವೀರಶೈವ, ವೈಷ್ಣವ, ಶ್ರೀ ವೈಷ್ಣವ, ಶಾಕ್ತ, ಗಣಪತ್ಯ, ಹೀಗೆ ಗಣಪತ್ಯ, ಹೀಗೆ ಅನಂತವಾಗಿರ್ತಕ್ಕಂಥ ಅಲ್ಲಿ ಧರ್ಮಗಳು ಇರುವಂತಹ ಸಂದರ್ಭದಲ್ಲಿ, ಆದರೆ ಅಲ್ಲಿ ರಂಗನಾಥ ಸ್ವಾಮಿಯ ದೇವಾಲಯದಲ್ಲಿ ಬರೇ ವೈಷ್ಣವರಿಗೆ ಮಾತ್ರ ಪ್ರವೇಶ, ಉಳಿದಿರ್ತಕ್ಕಂಥ ವೀರಶೈವರಿಗಾಗಲಿ ಗುರುಗಳಿಗಾಗಲಿ ಪ್ರವೇಶ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದಿವ್ಯ ಮಂದಿರಕ್ಕೆ ಆಗಮಿಸ್ತಾರೆ ನಮ್ಮ ಗುರುಗಳು. ಗುರುಮಾಂತ ಮಹಾಸ್ವಾಮಿಗಳು ಆಗಮಿಸಿದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕರು ಒಳಗಡೆ ಪ್ರವೇಶವನ್ನು ಮಾಡುವುದಕ್ಕೆ ಬಿಡುವುದಿಲ್ಲ. ಎಷ್ಟು ಚೆನ್ನಾಗಿದೆ ಅಂತಾರ, ಒಳಗಡೆ ಪ್ರವೇಶ ಮಾಡಕ್ ಬಿಡಂಗಿಲ್ಲ. ಬಿಡದೇ ಇರ್ತಕ್ಕಂಥ ಸಂದರ್ಭದೊಳಗ ಆಯ್ತು ಬಿಡಪ್ಪ ಅಂತಂದೇಳಿ ಹೊರಗಡೆ ಬಂದು ಆ ಕಲ್ಲಿನ ಮೇಲೆ ಆಸೀನರಾಗಿ ಕೂಡ್ತಾರೆ. ಆಸೀನರಾಗಿ ಕೂತಾಕ್ಷಣ ಇವ ಬಿಟ್ಟಿರ್ಲಿಲ್ಲಲ್ಲ ಪೂಜಾರಿ, ಅವ್ರ ಅರ್ಚಕರು ಬಿಟ್ಟಿರ್ಲಿಲ್ಲಲ್ಲ, ಒಳಗಡೆ ದೇವಸ್ಥಾನದಾಗ ಹೋಗಿ ದೇವರನ್ನ ನೋಡ್ತಾರ. ಶ್ರೀರಂಗನಾಥನಿಗೆ ಏನು ಹಾಕಿದ್ರು ಅಂದ್ರ ಕೊರಳೊಳಗೆ ಜನಿವಾರ ಹಾಕಿದ್ರು. ಒಳಗಡೆ ಹೋಗಿ ರಂಗನಾಥ ಸ್ವಾಮಿಯನ್ನ ನೋಡಿದಾಗ ಆ ಕ್ಷಣದೊಳಗ ಜನಿವಾರ ಎಲ್ಲ ಮಾಯ ಆಗಿ ಹೋಗ್ಬಿಟ್ಟಿದ್ದು, ಮಾಯ ಆಗಿ ಹೋಗ್ಬಿಟ್ಟು. ನೋಡಿ ಎಂತ ಆಶ್ಚರ್ಯ, ಮಾಯ ಆಗಿತ್ತು. ಈಗ ನೋಡಿ ನಾನು ಜನಿವಾರ ನೋಡಿವಿ, ನಾನಾ ಹಾಕಿನಿ ಬೆಳಗಿನ ಪೂಜೆ ಮಾಡಿ, ಆದ್ರ ಜನಿವಾರ ಇಲ್ಲಲ್ಲ ಅಂತಂದೇಳಿ ಹೊರಗ ರಂಗ ಮಧ್ಯದಾಗ ಬಂದು ನೋಡ್ತಾನ. ರಂಗ ಮಧ್ಯದಾಗ ಬಂದು ನೋಡುವಂತಹ ಸಂದರ್ಭದೊಳಗ ಅಲ್ಲಿ ಏನಾಗಿತ್ತಂದ್ರ ಆ ಯಾವ ದಿವ್ಯ ಆಸನದಲ್ಲಿ ಆ ಕುಂತಿರ್ತಕ್ಕಂಥ ಮಹಾಗುರುಗಳಾಗಿರ್ತಕ್ಕಂಥ ಗುರುಮಾಂತ ಮಹಾಸ್ವಾಮಿಗಳನ್ನ ಸಾಕ್ಷಾತ್ ರಂಗನಾಥನ ಸ್ವರೂಪದಲ್ಲೇ ಕಾಣ್ತಾ ಇದ್ರು. ಆ ರಂಗನಾಥ ಸ್ವಾಮಿಯಾಗೆ ಕಾಣ್ತಾ ಇದ್ರು. ಆ ಗುರುಮಾಂತ ಸ್ವಾಮಿಗಳ ಕಡೆಗೆ, ಗುರುಗಳ ಕಡೆಗೆ ನೋಡಿದಾಗ ಅರ್ಚಕರು ಬಂದು ಆ ಅರ್ಚಕರು ನೋಡಿದಾಗ ಆ ರಂಗನಾಥ ಸ್ವಾಮಿಯ ದೇಹದ ಮೇಲೆ ಧರಿಸಿರ್ತಕ್ಕಂಥ ಜನಿವಾರ ಎಲ್ಲಿತ್ತು ಅಂದ್ರ ಗುರುನಾಥ ಮಹಾಸ್ವಾಮಿಗಳವರ ದೇಹದ ಮೇಲಿದ್ದು, ಹೊರಲಿದ್ದು. ಈ ಮಹದಾಶ್ಚರ್ಯವಾಗಿರ್ತಕ್ಕಂಥದ್ದನ್ನ ನೋಡಿರ್ತಕ್ಕಂಥ ಆ ವೈಷ್ಣವ ಅರ್ಚಕರು ಬಹಳಷ್ಟು ವಿಚಲಿತಗೊಂಡು ಭಯದಿಂದ ಭಕ್ತಿಯಿಂದ ಗಾಬರಿಗೊಂಡು ಸಾಕ್ಷಾತ್ ಆ ಯಾವ ರಂಗನಾಥ ಸ್ವಾಮಿಯ ಸ್ವರೂಪವೇ ಆಗಿ ಗುರುಗಳು ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಅಲ್ಲಿರುವಂತ ಎಲ್ಲ ವೈಷ್ಣವ ಅರ್ಚಕರು ಎಲ್ಲ ಭಕ್ತರು ಕೂಡಿಕೊಂಡು ರಂಗನಾಥ ಸ್ವಾಮಿ ಬರೇ ದೇವಾಲಯದಲ್ಲಿ ಇಲ್ಲ, ರಂಗನಾಥ ಸ್ವಾಮಿ ಎಲ್ಲದಾನಂತಂದ್ರ ಜಗದ್ಗುರು ಗುರುಮಾಂತ ಮಹಾಸ್ವಾಮಿಗಳವರ ರೂಪದಲ್ಲಿ ದರ್ಶನವನ್ನು ಇವತ್ತು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳ್ಕೊಂಡು ಬರ್ತಕ್ಕಂಥ ಕಥೆಯನ್ನ, ಈ ಮಹಾಚರಿತ್ರೆಯನ್ನು ನೀವೆಲ್ಲ ನೋಡಿರ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಗುರುಗಳು ಹೀಗೆ ಧರ್ಮವನ್ನ ಉದ್ಧಾರವನ್ನ ಮಾಡುತ್ತಾ ಕಾಲಕ್ಕೆ ಭಕ್ತರನ್ನ ಎಲ್ಲ ಕಾಪಾಡುತ್ತಾ ಆ ಭಕ್ತರಿಗೆ ಜ್ಞಾನವನ್ನ ತಿಳಿಸುತ್ತಾ ಆಗಮಿಸಿರ್ತಕ್ಕಂಥವ್ರು, ನಾಡಿದ್ದು ತುಂಬೆಲ್ಲ ಸಂಚರಿಸಿರ್ತಕ್ಕಂಥವ್ರು.
ಭೇದ ಭಾವಗಳನ್ನ ಮಾಡಬೇಡ್ರಿ. ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ ಅನ್ನುವಂಥದ್ದನ್ನ ನೀವು ತಿಳ್ಕೊಡ್ರಿ. ಯಾಕ ಅಂತಂದ್ರ ಈ ಜಗತ್ತಿನೊಳಗ ಕಾರಕೂಟಕ ವಿಷ ಅನ್ನುವಂತಹದ್ದು ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಅದು ಸಮರ್ಪಣೆ ಆಗುವಂತ ಒಂದು ಸಂದಿಗ್ಧ ಪರಿಸ್ಥಿತಿ. ಅಂತ ಸಂದರ್ಭದಲ್ಲಿ ಆ ಅಂತಂದ್ರ ಶಿವ ಕುಡಿತಾನೆ. ಈ ಶಿವನಿಂದ ಮಾತ್ರ ಈ ಕಾಳಕೂಟಕ ವಿಷವನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ವಿಷ್ಣು ಪರಮಾತ್ಮ. ಅವರಲ್ಲೇ ಭೇದ ಭಾವ ಇಲ್ಲ ಅಂದಾಗ ನಿಮ್ಮಂತ ನಾವೆಲ್ಲ ಮಾನವರು, ನಾವ್ ಯಾವತ್ತೂ ಕೂಡ ನಾವು ದೊಡ್ಡವರು, ಅವ್ರು ಸಣ್ಣವರು, ಅವ್ರು ದೊಡ್ಡವರು, ನಾವು ಸಣ್ಣವರು ಅನ್ನುವಂತ ಭೇದ ಭಾವ ಬೇಡಪ್ಪ. ಜಾತಿ ಅನ್ನುವಂಥದ್ದು ಬೇಡ, ಯಾವ ಮೇಲ್ ಧರ್ಮ ಅನ್ನುವಂಥದ್ದು ಬೇಡ, ಮೇಲ್ ಪಂಗಡ ಪಂಥ ಅನ್ನುವಂಥದ್ದು ಬೇಡ. ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವವನ್ನ ಇಟ್ಕೊಂಡು ಬೇಡ್ರಿ ಅನ್ನುವಂಥದ್ದು ನಮ್ಮ ಗುರುಗಳು ಮೇಲಿನ ಮೇಲೆ ಹೇಳ್ತಿರ್ತಾರೆ. ಏನಂದ್ರೆ ಜಾತಿ ಅಂದ್ರೆ ಅದು ಕತ್ತರಿದ್ದಂಗಂತ. ಏನ್ರಿ ನಮ್ಮಪ್ಪವರು ಜಗದ್ಗುರು ವಿಜಯ ಮಹಾಂತ ಅಪ್ಪಂಗಳವ್ರು ಅಂತಿರ್ತಾರ, ಜಾತಿ ಅಂದ್ರೆ ಕತ್ತರಿದ್ದಂಗಂತ. ಕತ್ತರಿ ಏನ್ ಮಾಡ್ತದ್ರಿ? ಒಂದಿದ್ದನ್ನ ಎರಡು ಮಾಡ್ತದ, ಎರಡು ಇದ್ದದನ್ನ ನಾಲ್ಕು ಮಾಡ್ತದ, ನಾಲ್ಕು ಇದ್ದದನ್ನ 8 ಮಾಡ್ತದ. ಅಂದ್ರೆ ಕಟ್ ಮಾಡುವಂತ ಕೆಲಸ ಕತ್ತರಿ ಮಾಡ್ತದ. ಅದೇ ನೋಡ್ರಿ, ಧರ್ಮ ಅಂದ್ರೆ ಸೂಜಿ ಇದ್ದಂಗ ಅಂತ ಹೇಳ್ತಾರ ಅವ್ರು. ಅದೇನ್ ಮಾಡ್ತದ? ಆ 2 ಇದ್ದದನ್ನ 1 ಮಾಡ್ತಕ್ಕಂಥದ್ದು, ಆ 4 ಇದ್ದದನ್ನ 1 ಮಾಡ್ತಕ್ಕಂಥದ್ದು, 8 ಇದ್ದದನ್ನ 1 ಮಾಡ್ತಕ್ಕಂಥದ್ದು ಸೂಜಿ ಮಾಡ್ತದ. ಎಲ್ಲರನ್ನ ಕೂಡಿಕೊಂಡು ಎಲ್ಲರೂ ಒಂದೇ ಅನ್ನುವಂತ ಆ ಒಂದು ಒಗ್ಗಟ್ಟಿನಿಂದ ಬದುಕ್ರಪ್ಪ, ಒಮ್ಮತದಿಂದ ಬದುಕಿ ಬಾಳ್ರಪ್ಪ, ಎಲ್ಲರಿಗೂ ಒಳ್ಳೇದಾಗ್ತದ, ಎಲ್ಲರಿಗೂ ಸ್ವರ್ಗ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಆ ಯಾವ ಸೂಜಿಯ ಉಪಾಧಿಯಲ್ಲಿ ಕೆಲಸ ಮಾಡ್ರಿ ಅನ್ನುವಂಥದ್ದನ್ನ ಹೇಳುವಂತ ಮಹಾ ಜಗದ್ಗುರುಗಳು ಅಂತಂದ್ರೆ ಅದು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ವಿಜಯ ಮಹಾಂತ ಅಪ್ಪಂಗಳವರು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಎಲ್ಲ ನಾಡಿನ ತುಂಬೆಲ್ಲ ಸಂಚರಿಸಿ ಆ ಸೂಜಿಯ ಕೆಲಸವನ್ನ ಮಾಡ್ರಿ 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 ಅಂತಂದೇಳಿ ಹಗಲಿರುಳು ನಮಗೆಲ್ಲ ತಿಳಿಸ್ತಕ್ಕಂಥ ಗುರುಗಳು ನಮ್ಮ ಗುರುಗಳು ಆಗಿದ್ದಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ಸಂದರ್ಭ ಜಗದ್ಗುರು ಮಹಾಸನ್ನಿಧಿಯವರಾಗಿರ್ತಕ್ಕಂಥ ಇಂದಿನ ಪೂಜ್ಯರು ಗುರುಮಾಂತ ಮಹಾಸ್ವಾಮಿಗಳವರು ಹೀಗೆ ದಯಮಾಡಿಸ್ತಾ ಇರುವಂತಹ ಸಂದರ್ಭದೊಳಗ ಒಂದು ದೇವಾಲಯದ ಮುಂದೆ, ಆ ಶಿವನ ದೇವಾಲಯದ ಮುಂದೆ ಲಿಂಗಾಂಬುದಿ ಕೆರೆ ಅನ್ನುವಂತಹ ಸ್ಥಳ, ಆ ಲಿಂಗಾಂಬುದಿ ಕೆರೆ ಅನ್ನುವಂತಹ ಸ್ಥಳದಲ್ಲಿ ಒಬ್ಬ ಶಿವಲಿಂಗಪ್ಪ ಅನ್ನುವಂತ ಒಬ್ಬ ತರುಣ ವ್ಯಕ್ತಿ ತರುಣ ಹುಡುಗ ಕಣ್ಣಿದ್ದಿದ್ದಿಲ್ಲ ಭಿಕ್ಷಾಟನೆ ಮಾಡಾಕತ್ತಿದ್ದ, ಭಿಕ್ಷೆ ಬಿಡಾಕತ್ತಿದ್ದ. ಗುರುಗಳ ಶಕ್ತಿ ಅಂತದ್ದೈತೆ ಅನ್ನೋದು ತಿಳ್ಕೊಳ್ರಿ, ತಿಳ್ಕೊಬೇಕು ನಾವೆಲ್ಲ. ಆ ಭಿಕ್ಷೆ ಬಿಡುವಂತ ಸಂದರ್ಭದ ಏನ್ ಹಾಡ ಹಾಡ್ತಿರ್ತಾನಂದ್ರ ನಮ್ ಹೆಂಗ ಕಲ್ಯಾಣ ಕುಮಾರ್ ಗವಾಯಿ ಚಲೋ ಹಾಡ್ತಾರ, ನಮ್ಮ ಪ್ರತಾಪ ಚಲೋ ಬಾರಿಸ್ತಾನ, ಹಂಗ ಬಹಳ ಅದ್ಭುತವಾಗಿ ಹಾಡ ಹಾಡ್ತಿದ್ದ. ಏನ್ ಹಾಡ್ತಿದ್ದ ಅಂತಂದ್ರ, ಮೈಸೂರು ಶಿವನೇ ಲಿಂಗಾಂಬುದಿ ಕೆರೆ ಮಠದ ಒಡೆಯನೇ, ಗುರುವರನೇ ಗುರುವರನೇ ಗುರುವರನೇ, ನೀಯನ್ನ ರಕ್ಷಿಸೋ ನೀಯನ್ನ ರಕ್ಷಿಸೋ ನೀಯನ್ನ ರಕ್ಷಿಸೋ ನೀಯನ್ನ ರಕ್ಷಿಸೋ ಅನ್ನುವಂತ ಭಕ್ತಿಗೀತೆಯನ್ನ ಕಣ್ಣಿಲ್ಲದೆ ಇರ್ತಕ್ಕಂಥ ಶಿವಲಿಂಗಪ್ಪ ಅನ್ನುವಂತ ಯುವ ಕುರುಡ ಆ ಯಾವ ಗುಡಿಯ ಮುಂದೆ ಕೂತ್ಕೊಂಡು ಹಾಡಾಕತ್ತಿ. ಈಗ ಆಡುವಂತ ಸಂದರ್ಭದೊಳಗ ಗುರುಗಳು ಸಂಚಾರವನ್ನ ಮಾಡ್ತಾ ಇದ್ರು. ಗುರುಮಾಂತ ಮಹಾಸ್ವಾಮಿಗಳು ಸಂಚಾರ ಮಾಡುವಂತ ಸಂದರ್ಭದೊಳಗ ಈ ನುಡಿ ಗುರುಮಾಂತ ಮಹಾಶಿವಗಳವರ ಕಿವಿಗೆ ಬೀಳ್ತದೆ. ಆ ಕಿವಿಗೆ ಬಿದ್ದಾಕ್ಷಣ ಗುರುಗಳಂತಾರ, ಯಾರಪ್ಪ ನೀನು ಅಂದಾಗ, ಯಪ್ಪ ನಾ ಕಣ್ಣಿಲ್ಲ ಯಪ್ಪ, ಇದು ನಮ್ಮ ಊರಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಮೈಸೂರು ಮಹಾಮಠದ ಆ ಯಾವ ಒಡೆಯರಾಗಿರ್ತಕ್ಕಂಥ ಗುರುಮಾಂತರ ಗೀತೆ ಅನ್ನುವಂಥದ್ದನ್ನ ಆ ಕುರುಡ ಶಿವಲಿಂಗಪ್ಪ ಹೇಳ್ತಾರೆ. ಕುರುಡ ಶಿವಲಿಂಗಪ್ಪ ಹಿಂಗ ಹೇಳಿದಾಗ ಅವಾಗ ಬಹಳ ದುಃಖದಿಂದ ಆ ನುಡಿಗಳನ್ನ ಹೇಳಿದಾಗ ಗುರುಮಾಂತ ಮಹಾಸ್ವಾಮಿಗಳಂತಾರ, ನೋಡಪ್ಪ ನಿನ್ನ ಕಣ್ಣಿಲ್ಲ ಅಂತಂದೇಳಿ ಅನ್ಕೋಬೇಡ. ಈ ಗೀತೆಯನ್ನ ಹೆಂಗ ಕಲ್ತಿ? ನಾನು ಈ ಗೀತೆಯನ್ನ ಕಿವಿಯಿಂದ ಕೇಳಿ ಕಲಿತೆ, ಆದ್ರೆ ಆ ಗುರುಮಾಂತ ಆ ಯಾವ ವಿಜಯ ಮಾಂತ ಅಪ್ಪಂಗಳವರನ್ನ ನೋಡಲಿಕ್ಕೆ ನನಗೆ ಕಣ್ಣ ಕೊಟ್ಟಿಲ್ಲಪ್ಪ ಭಗವಂತ ಅಂತ ಆ ದುಃಖದಿಂದ ಆ ಗುರುಗಳ ಹತ್ರ ಹೇಳಿದಾಗ ಗುರುಮಾಂತ ಮಹಾಸ್ವಾಮಿಗಳಂತಾರ, ಶಿವಲಿಂಗಪ್ಪ ಇನ್ನ ಮ್ಯಾಗ ಚಿಂತೆ ಮಾಡಬೇಡ. ಗುರುಮಾಂತ ಮಹಾಸ್ವಾಮಿಗಳು ಹೇಳ್ತಾರೆ ಎಂತ ಮಾತಂದ್ರ, ವಿಜಯ ಮಹಾಂತ ಅಪ್ಪಂಗಳವರ ಸ್ಮರಣೆಯನ್ನ ಮಾಡಾಕತ್ತಿ ಅಂದ್ರ ಆತ ಎಲ್ಲರಿಗೂ ಅನುಗ್ರಹವನ್ನು ಮಾಡುವಂತ ಮಹಾಪುರುಷ. ಆತ
ಇಟ್ಟರೆ ಶಾಪ, ಕೊಟ್ಟರೆ ವರ. ಅಂತ ಅದ್ಭುತವಾಗಿರ್ತಕ್ಕಂಥ ಮಹಿಮಾ ಪುರುಷ ಆತನನ್ನ ನಂಬಿ ಬಂದಿರತಕ್ಕಂಥವ್ರನ್ನ ಯಾರನ್ನೂ ಕೂಡ ನಡನೀರಿನ ಇಲ್ಲಿ ಕೈ ಬಿಟ್ಟಿರುವಂತ ಇತಿಹಾಸ ಇಲ್ಲವೇ ಇಲ್ಲ. ಎಲ್ಲರನ್ನ ಕಾಪಾಡಿರ್ತಕ್ಕಂಥ ಇತಿಹಾಸವನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ನಿನಗ ಕಣ್ಣು ಕೊಟ್ಟಿಲ್ಲ ಅಂತಂದೇಳಿ ಬೇಜಾರಾಗ್ಬೇಡ, ದುಃಖ ಆಗ್ಬೇಡ ಅಂತಂದೇಳಿ ತಗೋ ಆ ಆ ಯಾವ ವಿಜಯ ಮಹಾಂತ ಅಪ್ಪಗಳನ್ನ ನೋಡು, ಹಾಡು, ನುಡಿಗಳನ್ನ ಮನತುಂಬಿ ಹಾಡು ಅಂತಂದೇಳಿ ತಮ್ಮಲ್ಲಿರ್ತಕ್ಕಂಥ ಜೋಳಿಗೆಯಲ್ಲಿರುವಂತ ಭಸ್ಮವನ್ನು ತೆಗೆದು ಕುರುಡ ಶಿವಲಿಂಗಪ್ಪ ಯುವಕನ ಕಣ್ಣಿಗೆ ಸ್ಪರ್ಶಿಸಿದ ಕ್ಷಣ ಆ ಕುರುಡನಿಗೆ ಕಣ್ಣು ಬಂತಂತ, ಕುರುಡನಿಗೆ ಕಣ್ಣು ಬಂತು. ಗುರುಮಾಂತ ಮಹಾಶಿವಯೋಗಿಗಳ ಶಕ್ತಿಯ ಅದ್ಭುತವಾಗಿರ್ತಕ್ಕಂಥದ್ದು. ಇಂತಹ ಲೀಲೆಗಳನ್ನ ನಾವೆಲ್ಲ ನೋಡ್ತಾ ನೋಡ್ತಾ ಬರ್ತಕ್ಕಂಥವ್ರು ಆಗಿದ್ದೇವೆ. ಪುರಾಣದಲ್ಲಿ ಬರೇ ಆ ಶರಣರ ಚರಿತ್ರೆಯ ಜೊತೆಗೆ ನಮ್ಮ ಗುರುಮಾಂತ ಮಹಾಶಿವಯೋಗಿಗಳ ಲೀಲಾಮೃತವನ್ನೂ ಕೂಡ ನಾವು ನೋಡ್ತಾ ಬರ್ತಕ್ಕಂಥವ್ರು ಆಗಿದ್ದೇವೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಶರಣರ ಚರಿತ್ರೆ ಎಷ್ಟು ಕೇಳಿದ್ರೂ ಕೂಡ ಕಡಿಮೆ. ಅದೇನಂತಾರಲ್ಲ, ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅನ್ನುವ ಹಾಗೆ ಅದಕ್ಕಾಗಿ ಕಲ್ಯಾಣದ ಶರಣರನ್ನ ನೆನೆಬೇಕು. ಅಂತ ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ ಎಂಥ ಕಲ್ಯಾಣ. ಅದಕ್ಕಾಗಿ ಹೇಳ್ತಾರ ಏನಂತಂದ್ರ, ಕಲ್ಯಾಣದ ಶರಣರ ನೆನೆಯೋ ಏ ಮನುಜ, ಕಲ್ಯಾಣದ ಶರಣರನ್ನ ನೆನೆಯೋ. ಕಲ್ಯಾಣದ ಶರಣರನ್ನು ಎಷ್ಟು ನೆನೆದ್ರೂ ಕೂಡ ಕಡಿಮೆ ಅಂತ ಕಲ್ಯಾಣದ ಶರಣರನ್ನ, ಬಸವಾದಿ ಶಿವಶರಣರ ನುಡಿಗಳನ್ನ ನಮ್ಮ ಜೀವನದಲ್ಲಿ ಆಸು ಹೊಕ್ಕಾಗಿ ನಡೆಯಲ್ಲಿ ನುಡಿಯಲ್ಲಿ ಆ ಸದಾವ ಕಾಲ ಆ ಯಾವ ಶರಣರ ಮಹಾತ್ಮರ ವಿಚಾರಧಾರೆಗಳನ್ನ ತಿಳಿಸುವಂತ ನಾಡಿನ ತುಂಬೆಲ್ಲ ಬಸವಾದಿ ಶಿವಶರಣರ ಆ ಯಾವ ಮಾರ್ಗದ ಉಪಾಧಿಯನ್ನ ನಡೆದು ನುಡಿದು ತೋರಿಸ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು ಅಂತಂದ್ರೆ ವಿಜಯ ಮಹಾಂತ ಅಪ್ಪಂಗಳವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಪಡಿಸುತ್ತಾ, ಹಾಗಾಗಿ ಸಮಯ ಬಹಳ ಆಗ್ತಾ ಇದೆ. ಈಗ ಕಾರ್ಯಕ್ರಮ ಕೂಡ